ಆ ಬ್ಯೂಟೀಸ್ ಇವತ್ತು ಸಿಲಿಕಾನ್ ಸಿಟಿಯ ರಸ್ತೆಗಿಳಿದಿದ್ರು. ಅದೆಷ್ಟೇ ವರ್ಷ ಕಳೆದ್ರೂ ಅವರ ಬ್ಯೂಟಿ ಮಾತ್ರ ಕಮ್ಮಿ ಆಗಲ್ಲ. ಇವರ ಗತ್ತು ಗಮ್ಮತ್ತು ನೋಡಿ ಸಿಟಿ ಮಂದಿ ಅಂತೂ ಫುಲ್ ಫಿದಾ ಆಗಿದ್ರು. ಹಾಗಾದ್ರೆ ಯಾರು ಈ ಬ್ಯೂಟೀಸ್ ಅಂತೀರಾ? ತೋರಿಸ್ತೀವಿ ನೋಡಿ. ಸಿಲಿಕಾನ್ ಸಿಟಿಯಲ್ಲಿ ವಿಂಟೇಜ್ ಕಾರ್ ಶೋ. ವಿಂಟೇಜ್ ಕಾರ್ ಬ್ಯೂಟಿಗೆ ಸಿಟಿ ಮಂದಿ ಫಿದಾ. ನಾವು ಬರೋವರೆಗೂ ಮಾತ್ರ ಬೇರೆಯವ್ರ ಹವಾ, ನಾವು ಬಂದ ಮೇಲೆ ನಮ್ಮದೇ ಹವಾ ಅಂತ ಇವರೆಲ್ಲ ಒಟ್ಟಿಗೆ ರಸ್ತೆಗೆ ಎಂಟ್ರಿ ಕೊಟ್ಟಿದ್ರು. ಇವರ ವಯ್ಯಾರ ಗತ್ತು ಗಮ್ಮತ್ತು ನೋಡಿ ಜನ ಫಿದಾ ಆಗೋದ್ರು. ಓಲ್ಡ್ ಇಸ್ ಗೋಲ್ಡ್ ಅನ್ನೋ ಹಾಗೆ ನಾವ್ ಯಾರಿಗೂ ಕಮ್ಮಿ ಇಲ್ಲ ಅಂತ ಸಿಲಿಕಾನ್ ಸಿಟಿಯಲ್ಲಿ ವಿಂಟೇಜ್ ಕಾರುಗಳ ಸಡಗರ ಮನೆ ಮಾಡಿತ್ತು. ಹೌದು, ರೋಟರಿ ಕ್ಲಬ್ ಹಾಗೂ ಕರ್ನಾಟಕ ವಿಂಟೇಜ್ ಮತ್ತು ಕ್ಲಾಸಿಕ್ ಕಾರ್ ಕ್ಲಬ್ ವತಿಯಿಂದ ಮಾನಸಿಕ ಆರೋಗ್ಯ ಜಾಗೃತಿ ಮೂಡಿಸಲು ವಿಧಾನಸೌಧದ ಮುಂಭಾಗ ವಿಂಟೇಜ್ ಕಾರ್ ಮತ್ತು ಬೈಕ್ ರ್ಯಾಲಿ ಆಯೋಜಿಸಲಾಗಿತ್ತು. ವಿಧಾನಸೌಧದ ಮುಂಭಾಗದಿಂದ ಹೊರಟ ಕಾರ್ ರ್ಯಾಲಿ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಮುಕ್ತಾಯವಾಯಿತು. ಬಿಸಿ ಶೆಡ್ಯೂಲ್ ಲೈಫ್ ನಡುವೆ ಆರೋಗ್ಯದ ನಿರ್ಲಕ್ಷ್ಯದ ಬಗ್ಗೆ ಅರಿವು ಮೂಡಿಸಲು ವಿಂಟೇಜ್ ಕಾರ್ ರ್ಯಾಲಿ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಆಗಿತ್ತು. This is 1939 model. ನಮ್ಮ ಗ್ರ್ಯಾಂಡ್ ಫಾದರ್ NK ಸುಬ್ಬಯ್ಯ ಶೆಟ್ಟಿ ಅವರು ಈ ಕಾರನ್ನು ಮಹಾರಾಜ ಜಯಚಾಮರಾಜ ಒಡೆಯರಿಂದ 1947 ದಟ್ ಈಸ್ ಇಂಡಿಪೆಂಡೆನ್ಸ್ ಇಯರಲ್ಲಿ ಈ ಬಾಟ್ ಇಟ್ ಫ್ರಮ್ ಇನ್ ದ ಇಯರ್ 1947. ಆಗಿಂದ ನಮ್ಮ ಹತ್ರನೇ ಇದೆ. ಇದನ್ನು ನಾವು ಕಾಪಾಡ್ಕೊಂಡು ಬರ್ತಾ ಇದ್ದೀವಿ. ವಿ ಆರ್ ಹ್ಯಾವಿಂಗ್ ಎ ಗ್ರೇಟ್ ಟೈಮ್ ವಿತ್ ದಿಸ್. ಅದ್ವೈತ್ ಆಟೋಮೊಬೈಲ್ಸ್ ಅವತ್ತು ವಿರಾಜ್ಪೇಟೆಯಲ್ಲಿ ಅವರು ಒಂದು ಶೋರೂಮ್ ಓಪನಿಂಗ್ ಮಾಡಿದರು, ಪ್ಲಸ್ ದಸರಾ ಫಂಕ್ಷನ್. ಸೊ ನಾವೆಲ್ಲ ಈ ಕಾರ್ಗಳಲ್ಲಿ 20 ಕಾರ್ ಆಗಿ ಅಂಬಾಸಿಡರ್, ಕಾಂಟೆಸ್ಸಾ, ಅಸ್ಟಿನ್, MJ ಎಡಿಕ್ಟ್ ಸೇರಿದಂತೆ 100 ವರ್ಷಕ್ಕೂ ಹಳೆಯದಾದ ವಿಂಟೇಜ್ ಕಾರುಗಳು ಹಾಗೂ ಬೈಕ್ ಇದ್ವು. ಇಂತಹ ಕಾರುಗಳನ್ನ ಕೇವಲ ಸಿನಿಮಾಗಳಲ್ಲಿ ರಾಜ ಮಹಾರಾಜರ ಕಾಲದಲ್ಲಿ ಕಾಣಸಿಗ್ತಿದ್ವು. ಇಂದಿಗೂ ಕೂಡ ಈ ಕಾರುಗಳು ನಮ್ಮೊಟ್ಟಿಗೆ ಇರೋದು ಒಂದು ಸಂತಸದ ಸಂಗತಿ. ಪ್ಯಾಲೇಸ್ ಗ್ರೌಂಡ್ ಹತ್ರ ಇದ್ದೀವಿ. ಒಂದು ಅವೇರ್ನೆಸ್ ಕೊಟ್ಟು ಮಾಡೋಣಂತ ಈವೆಂಟ್ ಮಾಡಿದ್ವಿ. ಇಲ್ಲಿ ಬಂದು ಇಲ್ಲಿ ಡಿಸ್ಪ್ಲೇ ಮಾಡಿ ಕಾರ್ನ ಮಾಡಿದ್ವಿ. ಇದು ಸ್ಟಾರ್ಟ್ ಬಂದ್ಬಿಟ್ಟು 1930ಇಂದ ಸ್ಟಾರ್ಟ್ ಆಗಿ 1980s ತನಕ ಎಲ್ಲ ಥರ ಕಾರು ಇತ್ತು, ಎಲ್ಲ ಎರಾ ಕಾರ್ಗಳು ಇತ್ತು. MG ಇತ್ತು, ವಿಲ್ಲೀಸ್ ಜೀಪ್ ಇತ್ತು, ಶವೆಲ್ಲೆ ಇತ್ತು, ಫೋರ್ಡ್ ಇತ್ತು, ಮತ್ತು ತುಂಬ ಹಲವಾರು ಕಾರುಗಳು ಆ ಮಾಡೆಲ್ ಎಲ್ಲ ಕಾರುಗಳು ಪಾರ್ಟಿಸಿಪೇಟ್ ಮಾಡಿದ್ರು ಇಲ್ಲಿ. ಇನ್ನು ಅದೆಷ್ಟೇ ಹೊಸ ಕಾರುಗಳು ಬರಲಿ, ಓಲ್ಡ್ ಇಸ್ ಆಲ್ವೇಸ್ ಗೋಲ್ಡ್ ಎನ್ನುವ ಹಾಗೆ ಅದೆಷ್ಟೇ ವರ್ಷಗಳು ಕಳೆದ್ರೂ ಇವುಗಳ ಚಾರ್ಮ್ ಮಾತ್ರ ಕಮ್ಮಿ ಆಗಿಲ್ಲ. ಸುಚಿತ್ರಾ, ಪವರ್ ಟಿವಿ, ಬೆಂಗಳೂರು.